ಇದೇ ಏರ್ಕ್ರಾಫ್ಟ್ ಅಲ್ಲಿ ನಾನು ಹೋಗ್ತಿರೋದು ಇವಾಗ. ಫ್ಲೈಟ್ ಡಿಪಾರ್ಚರ್ ಆಗಿ ಮೇಲ್ಗಡೆ ಇದೀವಿ ನೋಡಿ. ಫುಲ್ಲು ಹತ್ರಕ್ಕೆ ಹೋಗ್ತಾ ಇದೀನಿ ಇಂಡಿಯಾ ಗೇಟ್ದು. ಅವಾಗ ನಮ್ಗೆ ಹಿಸ್ಟ್ರಿ ಬುಕ್ಕಲ್ಲಿ ಅಲ್ಲ ಅಥವಾ ಇದೇ ಇರೋದು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಡೆಲ್ಲಿಗೆ ಹೋಗ್ತಿದ್ದೀನಿ. ನಾನು 10 ಗಂಟೆಗೆ ಫ್ಲೈಟ್ ಬುಕ್ ಮಾಡಿದ್ದೆ, ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂತ. ದುರಾದೃಷ್ಟವಶ ಏನಾಯಿತು ಅಂದರೆ ಎಲ್ಲರ ಫ್ಲೈಟು ಡಿಲೇ ಆಗುತ್ತೆ, ನಂದು 2 ಅವರ್ ಅರ್ಲಿ ಆಗೋಗ್ಬಿಡ್ತು. ಅದಕ್ಕೆ ಇವಾಗ 5 ಗಂಟೆ 4 ಗಂಟೆಗೆ ಎದ್ದು ಇವಾಗ 4:45 ರೆಡಿ ಆಗ್ಬಿಟ್ಟು ಇವಾಗ ಬೆಂಗಳೂರಿಗೆ ಏರ್ಪೋರ್ಟ್ಗೆ ಹೋಗಬೇಕು. ಬನ್ನಿ ಹೋಗೋಣ, ಡೆಲ್ಲಿಗೆ ಹೋಗೋಣ ಬನ್ನಿ ಗೈಸ್. ನಾನು ಮುಂಬೈಗೆ 2-3 ಸಲ ಹೋಗಿದ್ದೀನಿ, ಡೆಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಿರೋದು. ಹೇಗಿರುತ್ತೆ ಡೆಲ್ಲಿ ನೋಡೋಣ. ಗೈಸ್ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ, ಇನ್ನೊಂದು ಅರ್ಧ ಗಂಟೆ ರೀಚ್ ಆಗ್ತೀನಿ ಅನ್ಸುತ್ತೆ ಏರ್ಪೋರ್ಟ್ಗೆ. ಬೆಳಗ್ಗೆ ಅಲ್ವಾ, ಟ್ರಾಫಿಕ್ ಏನೂ ಇಲ್ಲ, ಫ್ರೀಯಾಗೈತೆ ನೋಡಿ ರೋಡು. ಏರ್ಪೋರ್ಟ್ ರೋಡಿಗೆ ಬಂದಿದೆ ನೋಡಿ ಗೈಸ್. ಇವಾಗ ಡಿಪಾರ್ಚರು ಡಿಜಿ ಹತ್ರ ಗೇಟಲ್ಲಿ ಹೋಗ್ತಾ ಇದ್ದೀನಿ. ಬೆಂಗಳೂರು ಏರ್ಪೋರ್ಟ್ ಬಂದೆ ಗೈಸ್. ಏರ್ಪೋರ್ಟ್ ಬಂದೆ, ನಮ್ದಿರೋದು ಟರ್ಮಿನಲ್ 1 ಆಕಾಶ ಏರೋ. ಸೊ ಇವಾಗ ಟರ್ಮಿನಲ್ 1 ಹೋಗ್ತಾ ಇದ್ದೀನಿ. ಆಯಿತು ನೋಡಿ, ರಾಮೇಶ್ವರಂ ಕೆಫೆ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ. ತುಂಬಾ ಕಾಸ್ಟ್ಲಿ ಇದು, ಇದೆಲ್ಲ ತಿನ್ನೋಕ್ಕಾಗಲ್ಲ ಬಿಡಿ. ನಾನು ಫ್ಲೈಟಲ್ಲಿ ಆರ್ಡ್ರ್ ಮಾಡಿದ್ದೀನಿ ಫುಡ್ನ, ಅದಕ್ಕೆ ಇಲ್ಲಿ ತಿಂತಿಲ್ಲ. ದೊಡ್ಡದಾಗಿ ಮಾಡೋರು ಔಟ್ಲೆಟ್ನ, ಹಂಗೆ ಕಿತ್ಕೋತಾರೆ ದುಡ್ಡನ್ನ. ಗೈಸ್ ನಾನಿವತ್ತು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗ್ತಾ ಇರೋದು ಆಕಾಶ ಏರ್ಲೈನ್ಸಲ್ಲಿ. ಸೊ ಅಲ್ಲಿ ನಿಂತೈತೆ ನೋಡಿ, ಇದು ಟರ್ಮಿನಲ್ 1. ಇಂಡಿಗೋ ಮತ್ತು ಆಕಾಶ ಏರ್ಲೈನ್ಸು ಅಷ್ಟೇ ಇಲ್ಲಿ ವರ್ಕ್ ಆಗೋದು ಅನಿಸುತ್ತೆ. ಟರ್ಮಿನಲ್ 2 ಫಸ್ಟ್ ಟೈಮ್ ನಾನು ಬಂದಿರೋದು ಟರ್ಮಿನಲ್ 1ಗೆ. ಬನ್ನಿ ಗೈಸ್ ನಮ್ಮ ಗೇಟ್ಗೆ ಹೋಗೋಣ. ಆಕಾಶ ಏರ್ಕ್ರಾಫ್ಟ್ಗಳು ಇಲ್ಲ ನಿಂತೈತೆ ನೋಡಿ ಗೈಸ್. 3-4 ಐತೆ ನೋಡಿ, 3 ಐತೆ. ನಮ್ಮ ಫ್ಲೈಟ್ ಯಾವುದು ಅದು ಅನ್ಸುತ್ತೆ ಕೊನೆದು. ನಾನು ಹೋಗ್ತಾ ಇರೋ ಏರ್ಕ್ರಾಫ್ಟ್ ಇದೇನೆ, ಆಕಾಶ ಏರ್ಲೈನ್ಸು. ಅಲ್ಲೊಂದು ಏರ್ಕ್ರಾಫ್ಟ್ ಐತೆ, ಇಲ್ಲೊಂದು ಐತೆ ನೋಡಿ. ಇದೇ ಏರ್ಕ್ರಾಫ್ಟ್ ಅಲ್ಲಿ ನಾನು ಹೋಗ್ತಿರೋದು ಇವಾಗ ಏರ್ಕ್ರಾಫ್ಟ್ ಒಳಗಡೆ ಎತ್ತೋಣ. ಆಕಾಶ ಏರ್ಲೈನ್ಸ್ ಮೇಲ್ಗಡೆ ಕ್ಯಾರಿ ಬ್ಯಾಗೇಜ್ ಲಗೇಜ್ ಇಡ್ತಾರಲ್ಲ, ಅದು ಸ್ಪೇಸ್ ನೋಡಿ ಐತೆ ಚೆನ್ನಾಗೇನೆ. ಮಾಮೂಲಿ ಎಲ್ಲ ಏರ್ಲೈನ್ಸಲ್ಲಿ ಇದ್ದಷ್ಟೇ ಐತೆ. ಈಗ ಎಲ್ಲದನ್ನು ಕ್ಲೋಸ್ ಮಾಡ್ತಿದ್ದಾರೆ ಮೇಲ್ಗಡೆ. ಗೈಸ್ ನಾನು ಇವಾಗ ಏರ್ಕ್ರಾಫ್ಟ್ ಒಳಗಡೆ ಬಂದು ಕೂತ್ಕೊಂಡಿದ್ದೀನಿ ಡೆಲ್ಲಿಗೆ ಹೋಗೋಕ್ಕೆ. ನೋಡಿ ಮುಂದೆಗಡೆ ಲಗೇಜ್ಗಳೆಲ್ಲ ಇಡ್ತಿದ್ದಾರೆ, ಮೇಲ್ಗಡೆ ಒಚ್ತಿದ್ದಾರೆ. ಈಗ ಎಲ್ಲ ಬೋರ್ಡಿಂಗ್ ಆಯಿತು, ಪ್ಯಾಸೆಂಜರ್ಸ್ ಎಲ್ಲ ಎತ್ಕೊಂಡ್ರು ಅನಿಸುತ್ತೆ. ಕೊನೆ ಬಸ್ಸು ಕೂಡ ಬಂತು. ಸೊ ಇನ್ನೇನು ಹೊರಡುತ್ತೆ ಅನ್ಕೋತೀನಿ ಫ್ಲೈಟು. ಸೇಫ್ಟಿ ಇನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಹೊರಡುತ್ತೆ. ನಾನು ನೋಡಿ ವಿಂಡೋ ಸೀಟಲ್ಲಿ ಕೂತಿದ್ದೀನಿ ಡೆಲ್ಲಿಗೆ ಹೋಗೋಕ್ಕೆ. ಬೆಂಗಳೂರು ಏರ್ಪೋರ್ಟ್ ನೋಡಿ ಗೈಸ್, ಬೆಳಗ್ಗೆ ಹೆಂಗೈತೆ. ಇದು ಟರ್ಮಿನಲ್ 1 ಇದು. ಈ ಕಡೆ ಎಲ್ಲ ಇಂಡಿಗೋ ಫ್ಲೈಟ್ಸ್ಗಳೈತೆ ನೋಡಿ. ಇದು ಆಕಾಶ ಏರ್ಪೋರ್ಟ್ ಗೈಸ್. ನಮ್ಮ ಫ್ಲೈಟು ಡಿಪಾರ್ಚರ್ ಆಗಿ ಮೇಲ್ಗಡೆ ಇದ್ದೀವಿ ನೋಡಿ, ಮೋಡದ ಮೇಲೆ ಹೋಗ್ತಾ ಇದ್ದೀವಿ. ಕೆಳಗಡೆ ನೋಡಿ ಹೆಂಗೆ ಕಾಣಿಸ್ತೈತೆ. ನಮ್ಗೆ 2 ವಿಂಡೋ ಸೀಟ್ ಐತೆ, 2ರಲ್ಲೂ ನೋಡ್ಬೋದು ಗೈಸ್. ನಾನು ಡೆಲ್ಲಿಗೆ ಹೋಗ್ತಾ ಫ್ಲೈಟಲ್ಲಿ ಫುಡ್ ಆರ್ಡ್ರ್ ಮಾಡಿದ್ದೆ, ಸ್ಯಾಂಡ್ವಿಚ್ ತಿನ್ಬಿಟ್ಟು ಇವಾಗ ಕಾಫಿ ಕುಡಿತಾ ಇದ್ದೀನಿ ಗೈಸ್. ಇಲ್ಲಿ ಮೇಲ್ಗಡೆ ಇರೋ ಬಟನಲ್ಲಿ ಬ್ಲೂ ಬಟನ್ ಐತಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಫ್ಲೈಟ್ ಅಟೆಂಡೆಂಟು ಏರ್ ಹಾಸ್ಟೆಸ್ ಬರ್ತಾರೆ. ಮತ್ತು ಇದು ಲೈಟ್ ಆನ್ ಮಾಡ್ಕೊಳ್ಳೋಕ್ಕೆ ಆನ್ ಮಾಡ್ಕೋಬೋದು, ಆಫ್ ಮಾಡ್ಕೋಬೋದು. ಮತ್ತು ಇಲ್ಲಿರೋದು AC. ಇವಾಗ ಫುಡ್ಡು ಆರ್ಡ್ರ್ ಮಾಡಿ ಊಟ ಮಾಡೋಯ್ತಲ್ವ, ಇವಾಗ ಎತ್ಕೊ ಹೋಗ್ತಾರೆ ಇದನ್ನು ಗೈಸ್. ಫ್ಲೈಟು ಡೆಲ್ಲಿಗೆ ರೀಚ್ ಆಗೋಕ್ಕೆ ಇನ್ನೂ 2 ಅವರ್ ಆಗುತ್ತೆ. ಅಷ್ಟರಲ್ಲಿ ಒಂದು ಒಳ್ಳೆ ನಿದ್ದೆ ಮಾಡ್ಬಿಟ್ಟು ಮಲ್ಕೊಂಡು ಎದೊಳ್ತೀನಿ ಗೈಸ್. ಅಷ್ಟರಲ್ಲಿ ಕೆಳಗಡೆ ನೋಡಿ ಫುಲ್ಲು ಬೆಟ್ಟಗಳು ಕಾಣಿಸ್ತಾ ಇತ್ತು. ಬ್ಲರ್ ಆಗೋಯ್ತು ಸ್ವಲ್ಪ ವಿಡಿಯೋ ನೋಡಿ. ಫುಲ್ಲು ಎಲ್ಲ ಬೆಟ್ಟ 2 ವಿಂಡೋ ಸಿಕ್ಬಿಟ್ಟೈತೆ ನನಗೆ. ವಿಂಗ್ಸಿಂದ ಹಿಂದೆ ಕೂತ್ಕೊಂಡಿದ್ದೀನಿ. ಡೆಲ್ಲಿ ಏರ್ಪೋರ್ಟಲ್ಲಿ ನೋಡಿ, ಡೆಲ್ಲಿ ಏರ್ಪೋರ್ಟ್ ಇದೆ. ಇವಾಗ ಲ್ಯಾಂಡ್ ಆಗುತ್ತೆ ಗೈಸ್ ಫ್ಲೈಟ್. ಲ್ಯಾಂಡ್ ಆಗ್ತಾಯಿತ್ತು ನೋಡಿ. ಸ್ವಲ್ಪ ಫ್ಲೈಟ್ ಮಾತಾಡುತ್ತೆ.
ಗೈಸ್ ಇವಾಗ ಏರ್ಕ್ರಾಫ್ಟಿಂದ ಇಳಿದ್ಬಿಟ್ಟು ಡೆಲ್ಲಿ ರೀಚ್ ಆದ್ವಿ. ಡೆಲ್ಲಿಲಿ ಇವಾಗ ಏರ್ಪೋರ್ಟಿಗೆ ರೀಚ್ ಹೋಗ್ಬಿಟ್ಟು ಬೈಕ್ ಬುಕ್ ಮಾಡಿದ್ದೀನಿ. ಅಲ್ಲೋಗಿ ಬೈಕ್ ಎತ್ಕೊಬೇಕು ಮತ್ತು ಎಕ್ಸಿಟ್ ಆಗಬೇಕು. ಬಸ್ಸಲ್ಲಿ ಕರ್ಕೊಂಡ್ತಾರೆ. ಡೆಲ್ಲಿ ಏರ್ಪೋರ್ಟು ಬಂದೆ ನೋಡಿ. ಎಕ್ಸಿಟ್ ಇಲ್ಲ ಐತೆ. ಎಕ್ಸಿಟಲ್ಲಿ ಹೋಗೋಣ. ಹೊರಗಡೆ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ಒಂದು ಬೈಕ್ ಬುಕ್ ಮಾಡಿದ್ದೀನಿ, ಅಲ್ಲಿಗೆ ಹೋಗ್ಬೇಕು. ಗೈಸ್ ಡೆಲ್ಲಿಲಿ ಕ್ಯಾಬ್ ಬುಕ್ ಮಾಡ್ಬಿಟ್ಟು ಇವಾಗ ಏರ್ಪೋರ್ಟಿಂದ ಹೋಗ್ತಾ ಇದ್ದೀನಿ. ಅಲ್ಲಿ ಒಂದು ಕಡೆ ಗಾಡಿ ಬುಕ್ ಮಾಡಿದ್ದೀನಿ, ಅದು ಎತ್ಕೊಳ್ಳೋಕ್ಕೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಡೆಲ್ಲಿಲಿ ಹೆಂಗಿರುತ್ತೆ ಟ್ರಾಫಿಕ್ ನೋಡೋಣ ಬನ್ನಿ. ಡೆಲ್ಲಿ ಅಂದರೆ ಫುಲ್ಲು ಪೊಲ್ಯೂಷನ್ನು, ಎಲ್ಲ ಕಡೆ ಹೊಗೆ 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 ಇರುತ್ತೆ ಅಂತೆಲ್ಲ ಹೇಳ್ತಿದ್ರು. ಇಲ್ಲೇನು ಹಂಗೇನು ಅನಿಸ್ತಿಲ್ಲ. ಮೋಸ್ಟ್ಲಿ ಗಾಳಿ ಚೆನ್ನಾಗಿಲ್ಲ ಅನಿಸುತ್ತೆ. ಬಟ್ ಆದರೆ ರೇಂಜ್ ಹೊಗೆ ಥರ ಎಲ್ಲ ಏನು ಹಂಗೇನು ಕಾಣಿಸ್ತಿಲ್ಲ. ಒಳ್ಳೆ ಬೆಂಗಳೂರು ನೋಡ್ದಂಗೆ ಅನಿಸ್ತಾ ಇತ್ತು ನನಗೆ. ಜುಪಿಟರ್ ಗಾಡಿನ ರೆಂಟ್ ಮಾಡಿದ್ದೀನಿ ಡೆಲ್ಲಿಲಿ. ಕ್ಯಾಬಲ್ಲಿ ಬಂದು ಇವಾಗ ಗೈಸ್ ನಾನು ಡೆಲ್ಲಿಲಿ ಈ ರೂಮ್ನ ಬುಕ್ ಮಾಡಿದ್ದೆ. ಇದಕ್ಕೆ 2500 ಒಂದು ನೈಟ್ಗೆ. ಚೆನ್ನಾಗೈತೆ ಸಿಂಪಲಾಗೆ. ಇವಾಗ ನನ್ನ ಬ್ಯಾಗು ಲಗೇಜೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿಂದ ಇವಾಗ ನಾವು ಡೆಲ್ಲಿನ ಸುತ್ತಾಡೋಣ. ಇವಾಗ ಫಸ್ಟು ಕುತುಬ್ ಮಿನಾರು ಇಲ್ಲ ಇಂಡಿಯಾ ಗೇಟ್ ಎರಡರಲ್ಲಿ ಒಂದಕ್ಕೆ ಹೋಗೋಣ. ಬನ್ನಿ ಇವಾಗ ಡೆಲ್ಲಿನ ತೋರಿಸ್ತೀನಿ ನಿಮಗೆ. ಇಂಡಿಯಾದ ರಾಜಧಾನಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಕುತುಬ್ ಮಿನಾರ್ಗೆ ಎಂಟ್ರಿ ಆಗೋಕ್ಕೆ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕು. ನಾನು ಇವಾಗ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋತಾ ಇದ್ದೀನಿ. ಪರ್ ಪರ್ಸನ್ಗೆ 40 ರೂಪಾಯಿ ಅಂತೆ. 40 ರೂಪಾಯಿ ಪರ್ ಪರ್ಸನ್. ಪರ್ ಪರ್ಸನ್ಗೆ 40 ರೂಪಾಯಿ ಒಂದು ಟಿಕೆಟ್ ಕುತುಬ್ ಮಿನಾರ್ ನೋಡೋಕ್ಕೆ. ಹೇಗೆ ಜನ ಬರ್ತಾರೆ ಗೈಸ್ ಕುತುಬ್ ಮಿನಾರ್ ನೋಡೋಕ್ಕೆ. ಒಳ್ಳೆ ನಮ್ಮ ಮೈಸೂರು ಝೂ ಕ್ಯೂ ಇರುತ್ತಲ್ಲ, ಅಷ್ಟೊಂದು ಕ್ಯೂ ಐತೆ ನೋಡಿ. ಕುತುಬ್ ಮಿನಾರ್ ನೋಡೋಕ್ಕೆ ತುಂಬಾ ಜನ ಇದ್ದಾರೆ. ಈ ಕಡೆ ಸೈಡ್ ಟಿಕೆಟ್ ತೊಗೊಂಡೆ ನಾನು. ಇವಾಗ ಆ ಕಡೆ ಸೈಡ್ ಎಂಟ್ರಿ ಆಗಬೇಕು. ಕುತುಬ್ ಮಿನಾರ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನೋಡಿ ಗೈಸ್. ಎಷ್ಟು ಉದ್ದ ಲೈನ್ ಐತೆ. ಒಳ್ಳೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ದೇವ್ರ ದರ್ಶನಕ್ಕೆ ಹೋಗ್ತಾ ಇರೋ ಫೀಲ್ ಬರ್ತಾ ಇತ್ತು ನನಗೆ. ಈ ಕುತುಬ್ ಮಿನಾರ್ನ ಹಿಸ್ಟ್ರಿ ಏನಂತ ಅಂದರೆ 1199ರಲ್ಲಿ ಕುತುಬ್ ಬಿನ್ ಐಬಕ್ ಖಾನ್ ಅವರು ಈ ಕುತುಬ್ ಮಿನಾರ್ನ ಕಟ್ಟಿದ್ದು ಡೆಲ್ಲಿಲಿ. ಇಲ್ಲೆಲ್ಲ ಹಳೇದಾಗ್ಬಿಟ್ಟೈತಿ. ಈ ಗೋಡೆಗಳೆಲ್ಲ ಹಳೇ ಕಾಲದಲ್ಲಿ ಕಟ್ಟಿರೋದು ಅನ್ಸುತ್ತೆ. ಇಲ್ಲ ಐತೆ ನೋಡಿ ಕುತುಬ್ ಮಿನಾರು. ಬಿಸಿಲು ಇರೋದಕ್ಕೆ ಒಂಥರ ಕಾಣಿಸ್ತಾ ಇದೆ, ಬಟ್ ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಕತ್ಲೆ ಕಾಣಿಸ್ತಾ ಐತೆ ವಿಡಿಯೋದಲ್ಲಿ. ಗೈಸ್ ಕುತುಬ್ ಮಿನಾರ್ನ ಹತ್ರದಿಂದ ನೋಡಿ ಹೆಂಗೈತೆ. ಫುಲ್ಲು ಕಲ್ಲಲ್ಲಿ ಕಟ್ಟಿರೋದು. ಕೆಳಗಡೆ ಮೋಸ್ಟ್ಲಿ ಈ ಕಲ್ಲುಗಳು ಚೇಂಜ್ ಮಾಡೋರೇನೋ ನನಗೆ ಗೊತ್ತಿಲ್ಲ. ಮೇಲ್ಗಡೆ ಎಲ್ಲ ನೋಡಿ ಹೆಂಗೈತೆ. ಫುಲ್ಲು ಕೆತ್ತನೆ ಮಾಡಿ ಕಲ್ಲುಗಳಲ್ಲಿ ಕಟ್ಟಿರೋದು. ಇಲ್ಲ ಮೇಲೂ ಹಂಗೆ ಐತೆ ಕಲ್ಲುಗಳು. ಇದು ಅವಾಗ ಕಟ್ಟಿದ್ದು ಹೆಂಗಿತ್ತು ಹಂಗೆ ಐತೆ ಅನಿಸುತ್ತೆ. ಅಲ್ಲೆಲ್ಲ ನೋಡಿ ಒಂದು ಸ್ವಲ್ಪ ಕಲ್ಲುಗಳೆಲ್ಲ ಮುರಿದೋಗೈತೆ ಅರ್ಧ. ಅಲ್ಲೋಗಿ ನೋಡೋಣ ಇರಿ ಏನೈತೆ ಅಂತ. ಕುತುಬ್ ಮಿನಾರ್ ಇಲ್ಲ ಐತೆ ನೋಡಿ. ಈ ಕಡೆ ಸೈಡು ಒಳಗಡೆ ದಾರಿ ಐತೆ. ಏನೈತೆ ಅಲ್ಲಿ ಹೋಗಿ ನೋಡ್ಕೊಬರೋಣ. ಇಲ್ಲಿ ಗಾರ್ಡನ್ ಐತೆ. ಇಲ್ಲಿ ಯಾರೋ ಫೋಟೋಶೂಟ್ ಮಾಡ್ತಿದ್ದಾರೆ. ಬನ್ನಿ ಒಳಗಡೆ ಏನಾಯ್ತು ನೋಡೋಣ. ಫುಲ್ಲು ಕುತುಬ್ ಬಿನ್ ಐಬಕ್ ಅವರ ಕೋಟೆ ಅನಿಸುತ್ತೆ. ಇಲ್ಲೆಲ್ಲ ನೀರಿತ್ತು ಅನಿಸುತ್ತೆ ಮೋಸ್ಟ್ಲಿ. ಇಲ್ಲಿ ಏನೇನೋ ಐತೆ ನೋಡಿ. ಇಲ್ಲಿಂದ ಫುಲ್ಲು ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕುತುಬ್ ಮಿನಾರ್. ಈ ಕಡೆ ಸೈಡ್ ಒಂದು ಏನೋ ಅರಮನೆ ಥರ ಏನೋ ಇತ್ತು ಅನಿಸುತ್ತೆ. ಇಲ್ಲಿ ನೋಡಿ ಕುತುಬ್ ಮಿನಾರ್ ಎಷ್ಟು ಕ್ಲಿಯರ್. ಅವಾಗ ನಮ್ಗೆ ಹಿಸ್ಟ್ರಿ ಬುಕ್ಕಲ್ಲಿ ಅಲ್ಲ ಅಥವಾ ಇದೇ ಇರೋದು. 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ 5 ಫ್ಲೋರ್. ಮೇಲ್ಗಡೆವರೆಗೂ ಹತ್ಬೋದು ಅನಿಸುತ್ತೆ. ಬಟ್ ಇವಾಗೆಲ್ಲ ಬಿಡಲ್ಲ ಜನ. ಹತ್ತಕ್ಕೆ ಬಿಟ್ಟಿದ್ದೀರಿ ಇಷ್ಟೊತ್ತು ಹಾಳು ಮಾಡಿಬಿಟ್ಟಿರೋರು. ನೋಡೋಣ ಆ ಕಡೆ ಏನಾಯ್ತೆ. ಅಲ್ಲಿ ನೋಡಿ ಗೈಸ್ ಕೋಟೆ ಒಳಗಡೆ ಎಲ್ಲ ತೂತ್ಗಳಲ್ಲಿ ಗಿಳಿಮರಿಗಳು ಸೇರ್ಕೊಬಿಟ್ಟವಲ್ಲ ನೋಡಿ. ಗಿಣಿ ಏನೋ ಮಾಡ್ತಾವೆ. ಎಲ್ಲ ಮೋಸ್ಟ್ಲಿ ರಾಜನ ಅರಮನೆ ಆಗಿತ್ತು ಅನಿಸುತ್ತೆ. ಎಲ್ಲ ಗೋಡೆಗಳೆಲ್ಲ ಉಂಟೋಗೈತೆ ನೋಡಿ, ಕಿತ್ತೋಗೈತೆ. ಆ ಕಡೆ ಸೈಡ್ ಜಾಗ ಐತೆ. ಇದೆಲ್ಲ ಗೋಡೆಗಳು ನೋಡಿ ಉಂಟೋಗೈತೆ ಅರ್ಧ. ಗೈಸ್ ಇಲ್ಲೇನೋ ಕೋಟೆ ಥರ ಒಳಗಡೆ ಒಂದು ರೂಮ್ಗಳೈತೆ. ಇದೇನು ಜೈಲ ಇಲ್ಲ ರೂಮಾಗ ಗೊತ್ತಿಲ್ಲ ನೋಡಿ. ಎಲ್ಲ ಕಡೆ ಇದೇ ಥರ ಒಂದೊಂದು ರೂಮ್ಗಳೈತೆ. ಇಲ್ಲಿಗೂ ಎಂಟ್ರಿ ಕೊಡದಿರೋ ಥರ ಹಾಕ್ಬೇಕಿತ್ತು ಬೋರ್ಡ್ನ. ಜನ ನುಗ್ಬಿಡ್ತಾರೆ ಫುಲ್ ಬಳಿಕೆ ಅನ್ಕೋತೀನಿ.
ಗೈಸ್ ಇಲ್ಲಿ ನೋಡಿ, ಇಲ್ಲಿ ಮೋಸ್ಟ್ಲಿ ನೀರು ಹೋಗ್ತಿತ್ತೋ ಇಲ್ಲ ಸೈನಿಕರು ಓಡಾಡೋಕ್ಕೆ ಹೋಗೋತಿಲ್ಲ. ಇದು ಇಲ್ಲಿಂದ ನೋಡಿ 2 ಕೋಟೆ ಮಧ್ಯೆ ಕುತುಬ್ ಮಿನಾರ್ ಕಾಣಿಸುತ್ತೆ. ಈ ಕಡೆ ಸೈಡು ಇನ್ನೂ ಒಂದಷ್ಟು ಕಟ್ಟಡಗಳಿದೆ, ಸುಮಾರು ವರ್ಷಗಳಿಂದ ಉಳಿದಿರೋ ಕಟ್ಟಡಗಳು ನೋಡೋಣ ಬನ್ನಿ. ಗೈಸ್ ಫುಡ್ ಆರ್ಡ್ರ್ ಮಾಡಿದ್ದೆ, ಬಂತು ನೋಡಿ. ಬಟರ್ ಚಿಕನ್ನು, ನಾನು ಮತ್ತು ಇದು ಎಗ್ ಫ್ರೈಡ್ ರೈಸು. ಬನ್ನಿ ಇವಾಗ ಬಟರ್ ನಾನ್ ಮತ್ತು ಬಟರ್ ಚಿಕನ್ ತಿನ್ನೋಣ. ಬಿಲ್ ನೋಡಿ ಗೈಸ್, 3 ಐಟಮ್ ಆರ್ಡ್ರ್, 4 ಐಟಮು, ವಾಟ್ರಿಗೆ 110, 3 ಐಟಮ್ ಫುಡ್ಗೆ 2126. ನಾಮ್ ಕೈ ಆಯ್ತು ಮರ? ಅರ್ಜುನ್. ಗೈಸ್ ನೋಡಿ, ಅರ್ಜುನ್ ಅವ್ರ ಹತ್ರ ಇವಾಗ ನಾನು ಇಂಡಿಯಾ ಗೇಟ್ ಮುಂದೆಗಡೆ ಫೋಟೋಗ್ರಫಿ ಮಾಡಿಸ್ತಾ ಇದ್ದೀನಿ. ಅವರು ಆ ಸಾಫ್ಟ್ ಕಾಪಿ ಕಳ್ಸ್ಕೊಡ್ತೀನಿ ಅಂತಂದ್ರು. ಸೊ ಇವಾಗ ತಗ್ಸೋಣ ಇರಿ ಫಸ್ಟ್. ಗೈಸ್ ಇಲ್ಲ ಐತೆ ನೋಡಿ ಇಂಡಿಯಾ ಗೇಟ್, ನಮ್ಮ ರಾಜಧಾನಿಯ ಡೆಲ್ಲಿಯ ಇಂಡಿಯಾ ಗೇಟ್. ಮೈಸೂರಲ್ಲಿ ಅರಮನೆ ಮುಂದೆ ಇರ್ತಾರಲ್ಲ ಗೈಸ್ ಜನ, ಆ ಥರ ಅವ್ರು ನೋಡಿ ಇಲ್ಲಿ ಜನಗಳು. ಫುಲ್ ದೊಡ್ಡದಾಗೈತೆ ಗೈಸ್, ಇದು ನೋಡೋಕ್ಕೂ ಒಂಥರ, ಇವಾಗ ಸಂಜೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಫುಲ್ಲು ಹತ್ರಕ್ಕೆ ಹೋಗ್ತಾ ಇದ್ದೀನಿ ಇಂಡಿಯಾ ಗೇಟ್ದು. ಇಷ್ಟು ಉದ್ದ ಐತೆ ನೋಡಿ. ಜನ ಎಲ್ಲ ಫುಲ್ಲು ಫೋಟೋಗಳಲ್ಲಿ ತೆಗ್ಸ್ತಿದ್ದಾರೆ. ನಾನೆಲ್ಲ ಒಬ್ರು ಕ್ಯಾಮ್ರಾಮನ್ ಹತ್ರ ತೆಗ್ಸ್ತೆ ಫೋಟೋನ, ಇನ್ಸ್ಟಾಗೆ ಹಾಕೋಣ ಅಂತ. ಏನೋ ಒಂಥರ ಚೆನ್ನಾಗೈತೆ. ಇದನ್ನ ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ, ಇಂಡಿಯಾ ಗೇಟ್ ಏಂತಕ್ಕೆ ಕಟ್ಟಿರೋದು ಮತ್ತು ಏನಾಯ್ತೆ ಮೇಲ್ಗಡೆ ಅಂತ. ಮೇಲ್ಗಡೆ ಏನು ಬರೆದಿದ್ದಾರೆ ಅಂತಂದರೆ, ನಮ್ಮ ಭಾರತದ ಸೈನಿಕರನ್ನ ಯಾರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಅವರ ಮೆಮೊರಿಗೆ ಇದನ್ನು ಬಿಲ್ಡ್ ಮಾಡಿರೋದು. ಮತ್ತು ಇಲ್ಲಿ ಮೇಲ್ಗಡೆ ಎಲ್ಲ ಯೋಧರ ಹೆಸರುಗಳೈತೆ. ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಬರ್ದವ್ರು ನೋಡಿ, ಟು ದ ಡೆಡ್ ಆಫ್ ದ ಇಂಡಿಯನ್ ಆರ್ಮಿ ಟು ಫಾಲ್ ಆ್ಯಂಡ್ ಆರ್ ಆನರ್ಡ್. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿ, ಇದೆಲ್ಲ ನೋಡಿ ಇಂಡಿಯಾ ಗೇಟ್ ಮೇಲಿರೋ ಎಲ್ಲ ಹೆಸರುಗಳೂ ಯೋಧರದು. ತುಂಬ ಜನ ಯೋಧರದ್ದು ಹೆಸರು ಐತೆ ಇಂಡಿಯನ್ ಗೇಟ್ ಮೇಲೆ. ಈ ಕಡೆ ಪಿಲ್ಲರ್ ಮೇಲೂ ಐತೆ ಹೆಸರುಗಳು, ಆ ಕಡೆ ಪಿಲ್ಲರ್ ಮೇಲೂ ಐತೆ. ಏನು ಜನ ಅವರೇ ನೋಡಿ ಗೈಸ್ ಇಲ್ಲಿ ಪಾರ್ಕಲ್ಲಿ. ಏನೂ ಇಲ್ಲ, ಬರೀ ಪಾರ್ಕ್ ಅಷ್ಟೇ ಇರೋದು. ಬಟ್ ಜನ ನೋಡಿ, ಡೆಲ್ಲಿಲಿ ಒಳ್ಳೆ ಟೂರಿಸಮ್ ಐತೆ. ಅದು ಒಂದು ಇಂಡಿಯಾ ಗೇಟ್ಗೆ ಇಷ್ಟು ಜನ ಬರ್ತಾರೆ ನೋಡಿ. ಒಂದು ಪಾಂಡ್ ಥರ ಮಾಡಿದ್ದಾರೆ, ನೀರು ಹರಿಯೋ ಥರ. ಅಲ್ಲಿ ನೋಡಿ ಎಷ್ಟು ಜನ ಅವರೇ. ಇನ್ನು ಎಲ್ಲ ಕಡೆ ಜನ ಡೆಲ್ಲಿಲಿ. ಇಂಡಿಯಾ ಗೇಟ್ ಹಿಂದೆಗಡೆ ರೋಡಲ್ಲಿ ಇರೋದು ಇದು. ಆ ನೀರು ಸ್ಮೆಲ್ ಹೊಡಿತೈತೆ ಪಾಚಿ ಕಟ್ಕೊಂಡು, ಅದನ್ನ ನೋಡ್ಕೊಂಡು ಖುಷಿ ಪಡ್ತಾವ್ರು ಜನ ಎಲ್ಲ ಇಲ್ಲಿ. ಗೈಸ್ ಇಲ್ಲಿ ನೋಡಿ, ಡೆಲ್ಲಿಲಿ ಒಂದು ಸ್ವೆಟರ್ ಮಾರ್ಕೆಟ್ಗೆ ಬಂದಿದ್ದೀನಿ. 200 ರೂಪೀಸ್ ಈ ಸ್ವೆಟರ್ಸ್ ಎಲ್ಲ, 200 ರೂಪಾಯಿ. ಡೆಲ್ಲಿಲಿ ಒಳ್ಳೆ ಸರಿಯಾಗೈತೆ ಗೈಸ್ ಮಾರ್ಕೆಟು. ಬನ್ನಿ ನಿಮಗೆ ಇವಾಗ ಡೆಲ್ಲಿಲಿರೋ ಬಟ್ಟೆ ಮಾರ್ಕೆಟು, ನಮ್ಮ KR ಮಾರ್ಕೆಟ್ ಐತಲ್ಲ ಬೆಂಗಳೂರಲ್ಲಿ, ಸಂಡೇ ಬಜಾರು, ಆ ಥರ ಇಲ್ಲಿ ಬಟ್ಟೆ ಮಾರ್ಕೆಟ್ ಐತೆ ಡೆಲ್ಲಿಲಿ. ಅದನ್ನು ತೋರಿಸ್ತೀನಿ. ಫುಲ್ ಎಲ್ಲ 100 ರೂಪಾಯಿ ಅಂತ ಮಾರ್ತಾವ್ರೆ ಆ ಕಡೆ ಸೈಡು. ಇಲ್ಲಿ ಮೆಟ್ರೋ ಐತೆ ನೋಡಿ, ಸರೋಜಿನಿ ನಗರ್ ಮೆಟ್ರೋ ಸ್ಟೇಷನಿಂದ ಈಚೆ. ನನಗೊಳ್ಳೆ ನಮ್ಮ ಬೆಂಗಳೂರು KR ಮಾರ್ಕೆಟು ಈಚೆ ಬಂದಂಗೆ ಕಾಣಿಸ್ತೈತೆ. ಮಾರ್ಕೆಟಲ್ಲಿ ನೋಡಿ ಗೈಸ್ ಏನು ಜನ ಅವರೇ. ನೈಟ್ ಟೈಮ್ ಇದು, ನೈಟ್ ಟೈಮ್ ನಾನು ಶಾಪಿಂಗ್ ಏನೇನು ಐಟಮ್ಸ್ ಐತೆ ನೋಡೋಕೆ ಬಂದಿದ್ದೀನಿ. ನೋಡಿ ಇಲ್ಲೆಲ್ಲ ಲೇಡೀಸ್ ಬ್ಯಾಗ್ಗಳೈತೆ ನೋಡಿ. ರಾತ್ರಿ ಹೊತ್ತು ನೋಡಿ ಮಂಜು ಥರ ಬಿಡ್ತಾರೆ ಇದನ್ನೆಲ್ಲ ಡೆಲ್ಲಿಲಿ.